Hello students, welcome back to NEPBSC ಚಾನಲ್. ಸೊ ಲಾಸ್ಟ್ ವಿಡಿಯೋಸ್ ಅಲ್ಲಿ ಫಿನಾಲ್ಸ್ ಅಂದ್ರೆ ಏನು ಮತ್ತೆ ಟೈಪ್ಸ್ ಆಫ್ ಫಿನಾಲ್ಸ್ ನೋಡಿದ್ವಿ, ಮತ್ತೆ ಪ್ರಾಪರ್ಟೀಸ್ ಕಲ್ತಿದೀವಿ, ಮತ್ತೆ ಅಸಿಡಿಕ್ ಸ್ಟ್ರೆಂತ್ ಆಫ್ ಫಿನಾಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ವಿತ್ ಸಮ್ ಎಕ್ಸಾಂಪಲ್ಸ್. ಸೊ ಈ ವಿಡಿಯೋ ಅಲ್ಲಿ ನಾನು ನೇಮಿಂಗ್ ರಿಯಾಕ್ಷನ್ಸ್ ನಿಮ್ಮ ಸಿಲೆಬಸ್ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಫಿನಾಲ್ಸ್ ಒಂದು ಪಾರ್ಟ್ ಅಲ್ಲಿ ಆ ಒಂದು ನೇಮಿಂಗ್ ರಿಯಾಕ್ಷನ್ಸ್ ಅನ್ನ ಕವರ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಪೆಕ್ಮೆನ್ ರಿಯಾಕ್ಷನ್, ಸೊ ಅಥವಾ ಪೆಕ್ಮೆನ್ ಕಂಡೆನ್ಸೇಷನ್ ಅಂತಾನು ಕರೀತಾರೆ. Pechmann condensation discovered by German chemist Hans von Pechmann. ಸೊ ಯಾಕೆ ಪೆಕ್ಮೆನ್ ರಿಯಾಕ್ಷನ್ ಅಂತ ನೇಮ್ ಬಂದು ಅಂದ್ರೆ ಪೆಕ್ಮ್ಯಾನ್ ಅನ್ನೋ ಸೈಂಟಿಸ್ಟ್ ಮೇಲೆ ಬಂದಿರುವಂತದ್ದು. ಇಸ್ ಅ ಸಿಂಥಸಿಸ್ ಆಫ್ ಕುಮರಿನ್. ಸೊ ಕುಮರಿನ್ ನ ಸಿಂಥಸಿಸ್ ಮಾಡುತ್ತೆ. ಕುಮರಿನ್ ಇಸ್ ಅ ಕೆಮಿಕಲ್ ಕಾಂಪೌಂಡ್, ಓಕೆನಾ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಎ ಫಿನಾಲ್ ಅಂಡ್ ಎ ಕಾರ್ಬಾಕ್ಸಿಲಿಕ್ ಆಸಿಡ್ ಆರ್ ಎಸ್ಟರ್. ಯಾವ್ದೋ ಒಂದು ಫಿನಾಲ್ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಎಸ್ಟರ್ ಬೀಟಾ ಕಾರ್ಬೊನಿಲ್ ಗ್ರೂಪ್ ಇರುವಂತ ಒಂದು ಕಾಂಪೌಂಡ್ ನ ತಗೊಂಡು ಸೊ ಅಲ್ಲಿ ಕಂಡೆನ್ಸೇಷನ್ ಅನ್ನ ಮಾಡುವಂತದ್ದು ಅಂಡರ್ ಆಸಿಡಿಕ್ ಕಂಡೀಷನ್ಸ್, ಓಕೆನಾ. ಸೊ ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಸ್ಟರಿಫಿಕೇಶನ್ ಆಗುತ್ತೆ, ಓಕೆನಾ. ಫಸ್ಟ್ ಎಸ್ಟರಿಫಿಕೇಶನ್, ನೆಕ್ಸ್ಟ್ ಅಟ್ಯಾಕ್ ಆಫ್ ಕಾರ್ಬೊನಿಲ್ ಗ್ರೂಪ್, ಸೊ ಫೈನಲಿ ಡಿಹೈಡ್ರೇಷನ್ ಆಗುತ್ತೆ, ಓಕೆನಾ. ಸೊ to synthesize coumarin derivatives, beta keto esters can be condensed with phenols under acidic conditions. In this case, a trans esterification occurs first with the formation of the phenol ester. This is then followed by a ring closure similar to Friedel-Crafts alkylation. So simple ಆಗಿ ನೀವು ಇದನ್ನ ಡಿಫೈನ್ ಮಾಡಬೇಕಾದ್ರೆ ಫಿನಾಲ್ ಪ್ಲಸ್ ಬೀಟಾ ಕೀಟೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಬೀಟಾ ಕೀಟೋ ಹೈಡ್ರೋಜನ್ ಇರುವಂತ ಎಸ್ಟರ್ ನ ತಗೊಂಡ್ರೆ ನಮ್ಗೆ ಕಾಮರಿನ್ ನ ಸಿಂಥಸೈಸ್ ಮಾಡಬಹುದು, ಓಕೆನಾ. ಸೊ ಈಗ ಇದು ಈ ರಿಯಾಕ್ಷನ್ ಅನ್ನ ನಾನು ನಿಮ್ಗೆ ಅಂದ್ರೆ ಒಂದು ರಿಯಾಕ್ಷನ್ ಅನ್ನ ತೋರಿಸ್ತೀನಿ. ಈ ರಿಯಾಕ್ಷನ್ ಅನ್ನ ಐಡೆಂಟಿಫೈ ಮಾಡೋಣ, ಏನೇನಿದಾವೆ ಕೆಲವೊಂದು ಎಕ್ಸಾಂಪಲ್ಸ್ ನ ಡಿಸ್ಕಸ್ ಮಾಡೋಣ, ಓಕೆನಾ. ಸೊ ಈಗ ಮೆಕ್ಯಾನಿಸಮ್ ನೋಡೋದಾದ್ರೆ, ಸೊ see here, resorcinol when it reacts with ethyl acetoacetate. ಸೊ resorcinol ಅಂದ್ರೆ ಯಾವ್ದೋ ಒಂದು ಫಿನಾಲ್ ಅಂತ ಇಟ್ಕೊಳ್ಳೋಣ. ಯಾವ್ದೋ ಒಂದು ಫಿನಾಲ್ ಈಥೈಲ್ ಅಸಿಟೋಅಸಿಟೇಟ್ ಅನ್ನೋ ಒಂದು ಬೀಟಾ ಕೀಟೋ ಎಸ್ಟರ್. ಸೊ ಬೀಟಾ ಕೀಟೋ ಎಸ್ಟರ್ ಅಥವಾ ಬೀಟಾ ಕೀಟೋ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಸೊ ಏನ್ ಫಾರ್ಮೇಶನ್ ಆಗ್ಬೇಕು, ನಮ್ಗೆ ಕಾಮರಿನ್ ಫಾರ್ಮ್ ಆಗ್ಬೇಕು, ಓಕೆನಾ. ಸೊ ಇಲ್ಲಿ ರೆಸಾರ್ಸಿನಾಲ್ ಮತ್ತೆ ಈಥೈಲ್ ಅಸಿಟೋಅಸಿಟೇಟ್ ತಗೊಂಡಿದ್ದಾರೆ, ನಮ್ಗೆ ಏನ್ ಫಾರ್ಮ್ ಆಗ್ತಿದೆ 7-hydroxy-4-methyl coumarin ಫಾರ್ಮ್ ಆಗ್ತಿದೆ, ಓಕೆನಾ. ಸೊ ಅಟ್ ರೂಮ್ ಟೆಂಪರೇಚರ್ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಾಗ. ಸೊ ಮೆಕ್ಯಾನಿಸಮ್ ನ ನೋಡೋದಾದ್ರೆ ಇದು ರೆಸಾರ್ಸಿನಾಲ್, ಇದು ಈಥೈಲ್ ಅಸಿಟೋಅಸಿಟೇಟ್. ಫಸ್ಟ್ ಏನ್ ಮಾಡ್ತೀವಿ, ಯಾವ್ದೋ ಒಂದು ಕೆಟಲಿಸ್ಟ್ ಹಾಕ್ತಿವಲ್ಲ, ಇಲ್ಲಿ H2SO4 ಹಾಕಿದೀವಿ. ಸೊ ಏನಾಗುತ್ತಪ್ಪ ಅಂದ್ರೆ ಸೊ ಎರಡೂ ಕಾಂಪೌಂಡ್ಸ್ ಏನಾಗತ್ತಪ್ಪ ಅಂದ್ರೆ ಜಾಯಿನ್ ಆಗುತ್ತೆ ವಿತ್ ದ ಎಲಿಮಿನೇಷನ್ ಆಫ್ ದಿಸ್ ಗ್ರೂಪ್ C2H5O. ಸೊ ಅಂಡ್ ಒಂದು H ಫ್ರಮ್ ದಿಸ್ OH ಗ್ರೂಪ್. ಸೊ C2H5OH ಏನಾಗುತ್ತೆ ಈ ಒಂದು ಪಾರ್ಟ್ ಇಂದ ಎಲಿಮಿನೇಟ್ ಆಗುತ್ತೆ, ಎರಡು ಕಾಂಪೌಂಡ್ಸ್ ಜಾಯಿನ್ ಆಗುತ್ತೆ, ಓಕೆನಾ. ದಿಸ್ ಜಾಯಿಂಟ್ ಇಂಟರ್ಮೀಡಿಯೇಟ್ ಏನಾಗುತ್ತೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರಾಕ್ಸಿಲೇಷನ್. ದಟ್ ಮೀನ್ಸ್ ಏನಾಗುತ್ತಪ್ಪ ಅಂದ್ರೆ ಒಂದು ರಿಂಗ್ ಫಾರ್ಮೇಶನ್ ಅನ್ನ ಮಾಡುತ್ತೆ. ಇಂಟರ್ಮಾಲಿಕ್ಯುಲರ್ ಹೈಡ್ರಾಕ್ಸಿಲೇಷನ್ ಅಂತ ಹೇಳಿದಾಗ ರಿಂಗ್ ಫಾರ್ಮೇಶನ್ ಅನ್ನ ಮಾಡುವಂತದ್ದು, ಓಕೆನಾ. ಸೊ ದಿಸ್ ಗ್ರೂಪ್ ಶಿಫ್ಟ್ಸ್ ಟು ದಿಸ್ ಸೈಡ್. ಸೊ ಇಲ್ಲಿಗೆ ಶಿಫ್ಟ್ ಆಗಿ ನಮ್ಗೆ ಏನಾಗುತ್ತೆ OH ಬರುವಂತದ್ದು ಅಂಡ್ ದಿಸ್ CH3 ಇಸ್ ಎಲಿಮಿನೇಟ್ ಆಗುತ್ತೆ, ಓಕೆನಾ. ಸಿ ನಮ್ಗೆ ಈ ಒಂದು ಇಂಟರ್ಮೀಡಿಯೇಟ್ ಬಂತು. ನೆಕ್ಸ್ಟ್ ದಿಸ್ ಇಂಟರ್ಮೀಡಿಯೇಟ್ ಡಿಹೈಡ್ರೇಷನ್ ಇಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ವಾಟರ್. ಸೊ ಇಲ್ಲಿ ಒಂದು OH ಇಲ್ಲಿ ಒಂದು H ಇದೆ ಅಂತ ಅರ್ಥ. ದಿ ಬೋತ್ ಗೆಟ್ ರಿಮೂವ್ಡ್, ಎರಡು ಕೂಡ ರಿಮೂವ್ ಆಗುತ್ತೆ ಅಂಡ್ ವಿ ಗೆಟ್ 7-hydroxy-4-methyl coumarin. 7-hydroxy-4-methyl coumarin ನಮ್ಗೆ ಸಿಗುವಂತ ಪ್ರಾಡಕ್ಟ್ ಬೈ ಎಲಿಮಿನೇಷನ್ ಆಫ್ ವಾಟರ್. ಸೊ ದಿಸ್ ಇಸ್ ಪೆಕ್ಮೆನ್ ರಿಯಾಕ್ಷನ್. ಅರ್ಥ ಆಯ್ತಲ್ವಾ? ಪೆಕ್ಮೆನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಸೊ ಒನ್ಸ್ ಅಗೇನ್ ಪೆಕ್ಮೆನ್ ರಿಯಾಕ್ಷನ್ ಹೇಳೋದಾದ್ರೆ ಪೆಕ್ಮೆನ್ ರಿಯಾಕ್ಷನ್ ಅಲ್ಲಿ ಒಂದು ಯಾವ್ದೋ ಒಂದು ಫಿನಾಲ್ ಬೀಟಾ ಕೀಟೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಬೀಟಾ ಕೀಟೋ ಎಸ್ಟರ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಕಾಮರಿನ್ ನ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ ತಗೊಂಡಿರುವಂತದ್ದು ರೆಸಾರ್ಸಿನಾಲ್ ಪ್ಲಸ್ ಈಥೈಲ್ ಅಸಿಟೋಅಸಿಟೇಟ್ ವಿತ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ಸ್ 7-hydroxy-4-methyl coumarin. ನೆಕ್ಸ್ಟ್ ರಿಯಾಕ್ಷನ್ ಬಂದು ರೈಮರ್ ಟೈಮನ್ ರಿಯಾಕ್ಷನ್. ಆಲ್ರೆಡಿ ಈ ರಿಯಾಕ್ಷನ್ ನ ನೇಮು ನಿಮ್ಮ PO ಅಲ್ಲೇ ನೀವು ಕೇಳಿರ್ತೀರ, ಓಕೆನಾ. ರೈಮರ್ ಟೈಮನ್ ರಿಯಾಕ್ಷನ್ ಅಂತ. ರೈಮರ್ ಟೈಮನ್ ರಿಯಾಕ್ಷನ್ ಅಂತ ಹೇಳಿದಾಗ ಫಿನಾಲ್ ನ ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡಿದಾಗ ಇನ್ ಬೇಸಿಕ್ ಯಾವ್ದೋ ಒಂದು ಬೇಸಿಕ್ ಮೀಡಿಯಂ ಅಲ್ಲಿ ಸೊ ಏನಾಗುತ್ತೆ ನಮ್ಗೆ ಏನ್ ಫಾರ್ಮ್ ಆಗ್ಬೇಕು, ಸ್ಯಾಲಿಸಿಲಾಲ್ಡಿಹೈಡ್ ಫಾರ್ಮ್ ಆಗುತ್ತೆ, ಓಕೆನಾ. ದಟ್ ಈಸ್ ರೈಮರ್ ಟೈಮನ್ ರಿಯಾಕ್ಷನ್ ಅಂತ ಕರೀತೀವಿ. ಸೊ ಮೆಕ್ಯಾನಿಸಮ್ ಅಲ್ಲಿ 4 ಸ್ಟೆಪ್ಸ್ ಇದಾವೆ. ಒಂದು
ಫಾರ್ಮೇಶನ್ ಆಫ್ ಎಲೆಕ್ಟ್ರೋಫೈಲ್, ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಫಾರ್ಮ್ ಆಗುತ್ತಂತೆ. ದೆನ್ ಅಟ್ಯಾಕ್ ಆಫ್ ಎಲೆಕ್ಟ್ರೋಫೈಲ್ ಅಂಡ್ ಆರ್ಥೋಪೊಸಿಷನ್ ಆಫ್ ಫಿನಾಲ್, ಆರ್ಥೋಪೊಸಿಷನ್ ಆಫ್ ಫಿನಾಲ್ ಮೇಲೆ ಅಟ್ಯಾಕ್ ಆಗುತ್ತೆ. ಥರ್ಡ್ ಅಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮ್ಸ್ ರಿಅರೇಂಜ್ಮೆಂಟ್ ಆಗುತ್ತೆ ಇಂಟರ್ಮೀಡಿಯೇಟ್. ಫೋರ್ತ್ ಸ್ಟೆಪ್ ಅಲ್ಲಿ ಸೊ ಅಗೇನ್ ಸೆಕೆಂಡ್ ಇಂಟರ್ಮೀಡಿಯೇಟ್ ಸ್ಯಾಲಿಸಿಲಾಡಿಹೈಡ್ ಆಗಿ ರಿಅರೇಂಜ್ ಆಗುತ್ತೆ. ಈಗ ಮೆಕ್ಯಾನಿಸಮ್ ನಾವು ನೋಡೋದಾದ್ರೆ, ಸೊ ಈಗ ಫಸ್ಟ್ CH3Cl ನ ಇಂಟರ್ಮೀಡಿಯೇಟ್ ಆಗಿ ಇಟ್ಕೊಳ್ಳೋಣ, ಓಕೆನಾ. ಸಾರಿ, ಎಲೆಕ್ಟ್ರೋಫೈಲ್ ಆಗ್ಬೇಕು. ಸೊ CH3Cl OH ಮೈನಸ್ ಜೊತೆಗೆ, ಅಂದ್ರೆ ಏನ್ ಗ್ರೂಪ್ ಇದೆ OH ಮೈನಸ್, ಅದು OH ಮೈನಸ್ ಅಲ್ಲಿ ಇರೋ ಏನು ಒಂದು ಹೈಡ್ರೋಜನ್ ಕಮ್ಮಿ ಇದೆ ವಾಟರ್ಗೆ ಅಲ್ವಾ, OH ಮೈನಸ್ ಇನ್ನೊಂದು ಹೆಚ್ಚನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ CH3Cl ಇಂದ. ಸೊ ದೇರ್ ಇಟ್ ಫಾರ್ಮ್ CCl3 ಮೈನಸ್, CCl3 ಮೈನಸ್ ಫಾರ್ಮೇಶನ್ ಆಗುತ್ತೆ. ಅಗೇನ್ ಅದನ್ನ ಸೊ ಮಿಥೈಲ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ CCl2 ಡೈಕ್ಲೋರೋಕಾರ್ಬಿನ್ ಫಾರ್ಮ್ ಆಗುತ್ತೆ. ದಟ್ ಈಸ್ ದ ಏನು ಎಲೆಕ್ಟ್ರೋಫೈಲ್. ದಿಸ್ ಎಲೆಕ್ಟ್ರೋಫೈಲ್ ಅಟ್ಯಾಕ್ಸ್ ದ ಆರ್ಥೋಪೊಸಿಷನ್ ಆಫ್ ಫಿನಾಲ್, ಆರ್ಥೋಪೊಸಿಷನ್ ನ ಅಟ್ಯಾಕ್ ಮಾಡುತ್ತೆ. ಆರ್ಥೋಪೊಸಿಷನ್ ಅಂದ್ರೆ ದ ನೆಕ್ಸ್ಟ್ ಪೊಸಿಷನ್ ಟು OH ಗ್ರೂಪ್. ಸೊ ಆರ್ಥೋಪೊಸಿಷನ್ ಅಟ್ಯಾಕ್ ಮಾಡಿ ಅಲ್ಲಿರುವಂತಹ ಹೈಡ್ರೋಜನ್ ಅನ್ನು ಅಬ್ಸ್ಟ್ರಾಕ್ಟ್ ಮಾಡಿ ಏನಾಗುತ್ತೆ, ಆ ಒಂದು ಪ್ಲೇಸ್ ಅಲ್ಲಿ CCl2 ಕೂಡ ಕುತ್ಕೊಳ್ಳುತ್ತೆ, ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಸಿ ಆಸ್ ಯು ಕ್ಯಾನ್ ಸಿ ಫಿನೈಲ್ ಜಾಗದಲ್ಲಿ ಸೊ ಏನಾಯ್ತು, ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮ್ ಆಯ್ತು. ದಿಸ್ H is also there and this CCl2 is also there. That gives a negative charge to the whole intermediate. Then this intermediate undergoes rearrangement ಆಗುತ್ತೆ. That is, this Cl goes to this position and this hydrogen comes to this position. ಸೊ ಅವಾಗ ಏನಾಗುತ್ತೆ, ವಿ ಗೆಟ್ ಅನ್ ಅನದರ್ ಇಂಟರ್ಮೀಡಿಯೇಟ್, ಓಕೆನಾ. ಇನ್ನ ಒಂದು ಇಂಟರ್ಮೀಡಿಯೇಟ್ ಸಿಗುತ್ತೆ. ಇಲ್ಲಿ ಡಬಲ್ ಬಾಂಡ್ O ಇರ್ಬೇಕಾಗಿರೋದು ಸಿಂಗಲ್ ಬಾಂಡ್ O ಮೈನಸ್ ಆಗುತ್ತೆ. ದಿಸ್ ಹೈಡ್ರೋಜನ್ ಫ್ರಮ್ ಹಿಯರ್ ಅಟ್ಯಾಚಸ್ ಟು ದಿಸ್ ಪಾರ್ಟ್, ಓಕೆನಾ. ಸೊ ಇಲ್ಲಿಗೆ ಅಟ್ಯಾಚ್ ಆಗ್ಬಿಟ್ಟು CCl, ಇನ್ನೊಂದು Cl ಎಲಿಮಿನೇಟ್ ಆಗ್ಬಿಟ್ಟು OH ಇಲ್ಲ ಅಟ್ಯಾಚ್ ಆಗುತ್ತೆ ಅಂಡ್ ಅನದರ್ ಹೈಡ್ರೋಜನ್ ಇಸ್ ಹಿಯರ್, ಓಕೆನಾ. ಸೊ ದಿಸ್ ಅನದರ್ ಸೈಕ್ಲಿಕ್ ಇಂಟರ್ಮೀಡಿಯೇಟ್ ಅಗೇನ್ ರಿಅರೇಂಜಸ್. ನಮ್ಗೆ ಬೇಕಾಗಿರುವಂತ ಫಾರ್ಮ್ ಪ್ರಾಡಕ್ಟ್ ಏನು, CHO. ಸೊ ನೀವು ಏನೋ ಮಾಡ್ಬಿಡಿ ಬರೆಯುವಾಗ ಇಲ್ಲಿ ಡಬಲ್ ಬಾಂಡ್ O, ಇಲ್ಲಿ H, ಇನ್ನೆಲ್ಲ ರಿಮೂವ್ ಮಾಡ್ಬಿಡಿ ಅಷ್ಟೇ. ಆರೋಸ್ ನಿಮಗೆ ಗೊತ್ತಾದ್ರೆ ಹಾಕಿ, ಇಲ್ಲಾಂದ್ರೆ ಹಾಕಕ್ ಹೋಗ್ಬಿಡಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, CHCl3 ಏನಾಗುತ್ತೆ, CCl3 ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ CCl3 again converts to CCl2. Then this OH group is attacked by CCl2 and we get an intermediate. This intermediate undergoes rearrangement and we get another intermediate. This another intermediate rearranges to form salicylaldehyde. ಇಷ್ಟು ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಗಿ ಆ ಸ್ಟ್ರಕ್ಚರ್ಸ್ ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಓಕೆನಾ. ಫಿನಾಲ್ ಅಂದ್ರೆ ಏನು, ಕ್ಲೋರೋಫಾರ್ಮ್ ಸ್ಟ್ರಕ್ಚರ್ ಹೇಗಿರುತ್ತೆ, ಡೈಕ್ಲೋರೋಕಾರ್ಬಿನ್ ಅಂದ್ರೆ ಏನು, ಇಂಟರ್ಮೀಡಿಯೇಟ್ಸ್ ಎರಡು ಸ್ಟ್ರಕ್ಚರ್, ಮತ್ತೆ ಸ್ಯಾಲಿಸಿಲಾಲ್ಡಿಹೈಡ್, ಓಕೆನಾ. ಸೊ ದಿಸ್ ಇಸ್ Reimer-Tiemann reaction. ನೆಕ್ಸ್ಟ್ Kolbe-Schmidt reaction. Kolbe-Schmidt reaction ಅಲ್ಲಿ ಏನಾಗುತ್ತೆ ಅಂದ್ರೆ, when phenol is treated with sodium hydroxide, phenoxide ion is generated. It undergoes an electrophilic substitution with carbon dioxide to form salicylic acid. This reaction is called Kolbe-Schmidt reaction. ಅಥವಾ ನೀವು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, Kolbe-Schmidt reaction ನ sodium phenoxide ion generate ಆಗುತ್ತೆ. It reacts with the carbon dioxide electrophilic substitution undergo ಆಗುತ್ತೆ and forms salicylic acid ನ ಫಾರ್ಮ್ ಮಾಡುತ್ತೆ. This reaction is called as Kolbe-Schmidt reaction ಅಂತ ಕರಿತೀವಿ. The mechanism involves four steps ಇದೆ ಮೆಕ್ಯಾನಿಸಮ್ ಅಲ್ಲಿ. ಒಂದು ಫಾರ್ಮೇಶನ್ ಆಫ್ ಫಿನಾಕ್ಸೈಡ್ ಅಯಾನ್ ಒಂದು. ಸೆಕೆಂಡ್ ಸ್ಟೆಪ್ ಬಂದು ಅಟ್ಯಾಕ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆನ್ ಆರ್ಥೋಪೊಸಿಷನ್ ಫಾರ್ಮ್ ಎನ್ ಇಂಟರ್ಮೀಡಿಯೇಟ್ ಅಥವಾ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಅಂತ ಕರಿತೀವಿ ಇದನ್ನ. ಥರ್ಡ್ ಸ್ಟೆಪ್ ಬಂದು ರಿಅರೇಂಜ್ಮೆಂಟ್ ಆಫ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಆರ್ ಇಟ್ ಈಸ್ ಕಾಲ್ಡ್ ಅಸ್ ಪ್ರೋಟಾನ್ ಶಿಫ್ಟ್. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ಫಾರ್ಮೇಶನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್. ಸೊ ಫಾರ್ಮೇಶನ್ ಆಫ್ ಫಿನಾಕ್ಸೈಡ್ ಅಯಾನ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಫಿನಾಲ್ ಡಿಪ್ರೋಟೋನೇಟ್ ಆಗುತ್ತೆ ಯೂಸಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್, ಅಲ್ಲಿ ಫಿನಾಕ್ಸೈಡ್ ಅಯಾನ್ ಜನರೇಟ್ ಆಗುತ್ತೆ. ದೆನ್ ಇಟ್ ಅಂಡರ್ಗೋಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಇನ್ ದ ಸೆಕೆಂಡ್ ಸ್ಟೆಪ್ ಟು ಫಾರ್ಮ್ an unstable intermediate. Then this unstable intermediate in the third step undergoes a proton shift leading to formation of sodium salicylate. So then this sodium salicylate is treated with sulfuric acid to form salicylic acid. ಓಕೆನಾ. ಇದನ್ನ ನಾನು ನಿಮ್ಗೆ 2 ways ಅಲ್ಲಿ ಮೆಕ್ಯಾನಿಸಮ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು
ಪ್ಯೂರ್ ಫಿನಾಲ್ ಇಂದ ಯಾವ ರೀತಿ ಸ್ಯಾಲಿಸಿಲಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ, ಇನ್ನೊಂದು ಸೋಡಿಯಂ ಫಿನಾಕ್ಸೈಡ್ ಅಯಾನ್ ಇಂದ ಯಾವ ರೀತಿ ಪಾಸಿಬಲ್ ಆಗುತ್ತೆ ಅಂತ. ಓಕೆನಾ. ಸೊ Kolbe-Schmidt reaction is a carboxylation chemical reaction where the reaction occurs at sodium phenoxide absorbs carbon dioxide. ಹೈ ಪ್ರೆಷರ್ ಅಲ್ಲಿ ಆಗುವಂತ ಒಂದು ರಿಯಾಕ್ಷನ್ ಮತ್ತೆ 125 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಗುವಂತ ರಿಯಾಕ್ಷನ್ ಇದು, ಆರ್ 120 to 140 ಡಿಗ್ರಿ ಒಳಗಡೆ ಆಗುವಂತ ರಿಯಾಕ್ಷನ್. ಸಿ ಫಸ್ಟ್ ಇದು ಜನರಲ್ ರಿಯಾಕ್ಷನ್, ಫಸ್ಟ್ ಅಲ್ಲಿ ಇರುವಂತದ್ದು ಜನರಲ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಒಂದು ಜನರಲ್ ರಿಯಾಕ್ಷನ್ ಅಲ್ಲಿ ಫಿನಾಲ್ ಇನ್ ಪ್ರೆಸೆನ್ಸ್ ಆಫ್ NaOH and CO2 ನಮ್ಗೆ ಏನ್ ಫಾರ್ಮ್ ಆಗುತ್ತೆ, ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಯ್ತು, ಕರೆಕ್ಟಾ. ದೆನ್ ದಿಸ್ ಇಂಟರ್ಮೀಡಿಯೇಟ್ ಇಸ್ ಟ್ರೀಟೆಡ್ ವಿತ್ H2SO4 ಟು ಫಾರ್ಮ್ ಸ್ಯಾಲಿಸಿಲ್, ಯಾವುದು ಏನ್ ಫಾರ್ಮೇಶನ್ ಆಗ್ಬೇಕು ನಮ್ಗೆ, ಸ್ಯಾಲಿಸಿಲಿಕ್ ಆಸಿಡ್. ಓಕೆನಾ. ಸೊ ಈಗ ಫಸ್ಟ್ ನೋಡೋದಾದ್ರೆ ಫಿನಾಲ್, ಏನ್ ಫಿನಾಲ್ ಇದೆ, ಸೊ ಫಿನಾಲ್ ಅಲ್ಲಿ ಫಸ್ಟ್ ಏನಾಗ್ಬೇಕು, ಫಿನಾಕ್ಸೈಡ್ ಅಯಾನ್ ಜನರೇಟ್ ಆಗ್ಬೇಕು. ಸೊ ಈಗ OH ಗ್ರೂಪ್ ರಿಅರೇಂಜ್ಮೆಂಟ್ ಆಗ್ತಿದೆ, ಅಂದ್ರೆ ಒಂದು ಹೈಡ್ರೋಜನ್ ಎಲಿಮಿನೇಟ್ ಆಗ್ತಿದೆ, ಇನ್ನೊಂದು OH ಗ್ರೂಪ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂತಿದೆ, O ಮೈನಸ್ ಚಾರ್ಜ್ ಬಂತು. ದೆನ್ ದಿಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ, ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಸೋಡಿಯಂ, ಸೋಡಿಯಂ ಏನಂತ ಹೇಳ್ತೀವಿ, ದಟ್ ಈಸ್ ಸೋಡಿಯಂ ಸಾಲ್ಟ್. ಸೋಡಿಯಂ ಸಾಲ್ಟ್ ಜೊತೆಗೆ ರಿಯಾಕ್ಟ್ ಆಗಿ ಸೋಡಿಯಂ ಗ್ರೂಪ್ ಅನ್ನ ಎಳ್ಕೊಳ್ಳುತ್ತೆ ಇದ್ರ ಕಡೆಗೆ. ದೆನ್ ಸೊ ಸೋಡಿಯಂ ಸಾಲ್ಟ್ ಅನ್ನ ಎಳ್ಕೊಂಡಾಗ ನಮ್ಗೆ ಈ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಇಟ್ ಅಂಡರ್ಗೋಸ್ ರಿಅರೇಂಜ್ಮೆಂಟ್ ಆಗಿ ದಿಸ್ ಸೋಡಿಯಂ ಅಯಾನ್ ಇಸ್ ಅಗೈನ್ ಎಲಿಮಿನೇಟೆಡ್ ವಿತ್ ದಿಸ್ ಇಂಟರ್ಮೀಡಿಯೇಟ್. ಸೊ ಅಗೈನ್ ಏನಾಗುತ್ತೆ, ಸೊ ಈ ಒಂದು ಇಂಟರ್ಮೀಡಿಯೇಟ್ ರಿಅರೇಂಜ್ಮೆಂಟ್ ಆಗುತ್ತೆ ಟು ಫಾರ್ಮ್ ಸ್ಯಾಲಿಸಿಲಿಕ್ ಆಸಿಡ್. ನಿಮ್ಗೆ ಈ ಮೆಕ್ಯಾನಿಸಮ್ ಅರ್ಥ ಆಗೋದಕ್ಕಿಂತ ಡೈರೆಕ್ಟ್ ಆಗಿ ನೀವು ಎಕ್ಸಾಮ್ ಕೇಳಿದಾಗ ಸೋಡಿಯಂ ಫಿನಾಕ್ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೋಡಿಯಂ ಫಿನೇಟ್, ಸೊ entire this thing is called sodium phenate. Sodium phenate reacts with carbon dioxide at high pressure and high temperature to form sodium salicylate, or this again rearranges to form salicylic acid. ಸೊ ಫಸ್ಟ್ ಮೆಕ್ಯಾನಿಸಮ್ ನ ಬರಿಬೇಕಾದ್ರೆ ನೀವು ಇಷ್ಟು ತಿಳ್ಕೊಳ್ಳಿ, ಸೋಡಿಯಂ ಫಿನೇಟ್ ಇರುತ್ತೆ, ಸೋಡಿಯಂ ಫಿನೇಟ್ ಅಲ್ಲಿರುವಂತ OH ಗ್ರೂಪ್ Na ಅಬ್ಸ್ಟ್ರಾಕ್ಟ್ ಮಾಡ್ಕೊತಿದೆ. ಸೊ ಅವಾಗ ಏನಾಯ್ತು, NaOH ಎಲಿಮಿನೇಟ್ ಆಯ್ತು, ಫಿನಾಕ್ಸೈಡ್ ಅಯಾನ್ ಜನರೇಟ್ ಆಯ್ತು. This phenoxide ion undergoes rearrangement ಆಯ್ತು, ರಿಅರೇಂಜ್ಮೆಂಟ್ ಆಗ್ಬಿಟ್ಟು ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮ್ ಆಯ್ತು. ಸೊ ಯಾವ್ದ್ರ ಜೊತೆ ರಿಯಾಕ್ಟ್ ಆದಾಗ ಈ ಒಂದು ಈ ಒಂದು ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಆದಾಗ ಇಂಟರ್ಮೀಡಿಯೇಟ್ ಫಾರ್ಮ್ ಆಯ್ತು. ದೆನ್ ದಿಸ್ ಇಂಟರ್ಮೀಡಿಯೇಟ್, ಏನ್ ಈ ಇಂಟರ್ಮೀಡಿಯೇಟ್ ಇದೆ, ಇದು ಇಂಟರ್ನಲಿ ರಿಅರೇಂಜ್ ಆಗ್ತಿದೆ, ಅಂದ್ರೆ ಒಳಗಡೆನೆ ರಿಅರೇಂಜ್ಮೆಂಟ್ಸ್ ಆಗಿ ನಮ್ಗೆ ಈ ಒಂದು ಹೈಡ್ರೋಜನ್ ಎಲಿಮಿನೇಟ್ ಆಗ್ಬಿಟ್ಟು, ಸೊ ಈ ಒಂದು ಹೈಡ್ರೋಜನ್ ಎಲ್ಲಿ ಬರುತ್ತೆ, ಈ ಪೊಸಿಷನ್ ಗೆ ಬರುತ್ತೆ. ದೆನ್ ವಿ ಗೆಟ್ COO ಮೈನಸ್. ದೆನ್ ದಿಸ್ ಅಪಾನ್ ಅಸಿಡಿಫಿಕೇಶನ್ ಅಂದ್ರೆ ಅಡಿಷನ್ ಆಫ್ ಆಸಿಡ್. ಸೊ ಆಸಿಡ್ ನ ಆಡ್ ಮಾಡಿದಾಗ ಏನಾಗುತ್ತೆ, ಸ್ಯಾಲಿಸಿಲಿಕ್ ಆಸಿಡ್ COO ಇದ್ದಿದ್ದೇನಾಗುತ್ತೆ COOH ಆಗಿ ಕನ್ವರ್ಟ್ ಆಗುತ್ತೆ. ಸೊ ಓಕೆನಾ. ಸಿಂಪಲ್ ಮೆಕ್ಯಾನಿಸಮ್, ONA ಇರುವಂತದ್ದು ಫಿನಾಕ್ಸೈಡ್ ಆಗುತ್ತೆ, ಫಿನಾಕ್ಸೈಡ್ ಅರೇಂಜ್ ಆಗ್ಬಿಟ್ಟು COO ಅಟ್ಯಾಚ್ ಆಗುತ್ತೆ, COO ಇರುವಂತದ್ದು ರಿಅರೇಂಜ್ ಆಗುತ್ತೆ ಥರ್ಡ್ ಸ್ಟೆಪ್ ಅಲ್ಲಿ. ಫೋರ್ತ್ ಸ್ಟೆಪ್ ಅಲ್ಲಿ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಸ್ಯಾಲಿಸಿಲಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಓಕೆನಾ. ಸೊ ಇದು ಬಂದು Kolbe-Schmidt reaction. So that's it for today. If you like this video, please like, share and subscribe to my channel. Thanks for watching.